ಲಕ್ಷ್ಮಿ ಅರ್ಬನ್ ಕೋ-ಆಪರೇಟಿವ್ ಬ್ಯಾಂಕ್ ಉದ್ಘಾಟನೆ ಮಾಡಿದ ಕೊಪ್ಪಳ ಅಭಿನವ ಗವಿ ಶ್ರೀ ಕುಷ್ಟಗಿ ತಾಲೂಕಿನ ಹನುಮನಾಳ ಗ್ರಾಮದಲ್ಲಿ ಲಕ್ಷ್ಮಿ ಅರ್ಬನ್ ಕೋ-ಆಪರೇಟಿವ್ ಬ್ಯಾಂಕ್ ಉದ್ಘಾಟನೆ ಮಾಡಿದ ಕೊಪ್ಪಳ ಅಭಿನವ ಗವಿ ಸಿದ್ದೇಶ್ವರ ಸ್ವಾಮಿಗಳು ಜ್ಯೋತಿ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮ ಉದ್ಘಾಟಿಸಿ ಕೊಪ್ಪಳ ಅಭಿನವ ಗವಿ ಶ್ರೀಗಳು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಬ್ಯಾಂಕ್ನ ಅಧ್ಯಕ್ಷರು, ಸದಸ್ಯರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸದಾ ಕಾಲ ಇಲ್ಲಿ ಕೆಲಸ ಮಾಡ್ತಾರೆ. ಹೆಂಗೆ ಕೆಲಸ ಮಾಡ್ತೈತೆ ಅಂದ್ರೆ ಪ್ರತಿಯೊಂದು ಪೂರಕವಾಗಿ ಕೆಲಸ ಮಾಡ್ತಾರೆ. ಈಗ ನಮ್ದೊಂದು ಮನಿ ಇದೆ. ಮನಿ ಹಿತ್ತಲದೊಳಗ ನಾನು ದಿವಸ ಸಗಣಿ ಕಸ ಬಳಿದು ಕೈ ತಕ್ಕೊಂಡು ಕಾಲು ತಕ್ಕೊಂಡು ನೀರು ಹೋಗ್ತಿರ್ತೈತೆ. ನೀರು ಹರಿಯುವಲ್ಲಿ ಒಂದು ಸಣ್ಣ ಬಳ್ಳಿ ಹಚ್ಚಿರ್ತೈತೆ, ಹೂವಿನ ಬಳ್ಳಿ. ಆ ಬಳ್ಳಿ ಒಳಗೊಂದು ಸಣ್ಣ ಮೊಗ್ಗು ಬರ್ತೈತೆ. ಹೂ ಅಲ್ಲ, ಮೊಗ್ಗಿರ್ತದೆ ಬರೀ. ಇಲ್ಲ, ಈ ಬಳ್ಳಿ ನಾನಾ ಹಚ್ಚೇನಿ, ಇದಕ್ಕೆ ದಿವಸ ನೀರು ನಾನಾ ಹಾಕೇನಿ ಅಂತ ತಿಳ್ಕೊಂಡು ಆ ಮೊಗ್ಗೆಯನ್ನು ನೀವು ಹೂ ಮಾಡಕ್ಕೆ ಹೋಗಿ ಬರ್ತೈತೇನೆ? ನಿಮ್ಮ ಕಡೆಯಿಂದ ಸಾಧ್ಯ ಐತೇನೆ? ಆ ಮೊಗ್ಗೆ ಪಕ್ಕಳೆಗಳು ಉದುರುತ್ತವೆ ಹೊರತು ಹೂ ಆಗುವುದಿಲ್ಲ. ಆದರೆ ಎಲ್ಲಿಯೋ ಒಂದು ಕೋಟಿ ಕೋಟಿ ಕಿಲೋಮೀಟರ್ ದೂರ ಇರುವ ಸೂರ್ಯ ಆ ಮೊಗ್ಗೆಯನ್ನು ಮುಟ್ಟಿಲ್ಲ. ಸುಮ್ಮನೆ ಆತನ ಒಂದು ಕಿರಣ ಬಂದು ಮೊಗ್ಗೆಗೆ ಬಂದು ತಟ್ಟಿದ್ರೆ ಸಾಕು. ಸೂರ್ಯ ಮೊಗ್ಗೆಯನ್ನು ಮುಟ್ಟಿಲ್ಲ, ಆದರೆ ಮೊಗ್ಗೆ ಹೂವಾಗಿ ಅರಳುವುದು ಬಿಟ್ಟಿಲ್ಲ. ಇದು ನಿಸರ್ಗದ ಸಹಕಾರ ಸಂಬಂಧಕ್ಕೆ. ನಿಸರ್ಗ ಪ್ರತಿಯೊಂದು ಹೆಂಗೆ ಕೆಲಸ ಮಾಡ್ತೈತಿ ಅಂದ್ರೆ ಪ್ರತಿಯೊಂದು ಪೂರಕವಾಗಿ ಕೆಲಸ ಮಾಡ್ತೈತಿ. ಈಗ ನೀವು ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಗೊತ್ತಿರ್ತದೆ, ಈ ಫೋಟೋಸಿಂಥೆಸಿಸ್ ಅಂತ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ನಾವು ವಿಜ್ಞಾನದೊಳಗೆ ಹೋದ್ವಿ. ಈಗೊಂದು ಎಲೆ ಇರ್ತದೆ, ಎಲೆ ನೋಡ್ಲಿಕ್ಕೆ ಅದು ಬರೀ ಎಲೆ ಇರ್ತದೆ. ಅದಕ್ಕೆ ಏನರ್ತದಂದ್ರೆ ಅದು ಗಿಡದ ಅಡುಗೆ ಮನೆ ಅಂತ ಕರೀತಾರೆ ಎಲಿಗೆ. ಯಾಕಂದ್ರೆ ಇಡೀ ಗಿಡದ ಆಹಾರ ತಯಾರಾಗೋದ ಆ ಎಲೆಯೊಳಗೆ ತಯಾರಾಗ್ತಿರ್ತೈತಿ. ಅಂದ್ರೆ ಅದು ಎಲೆ ಏನ್ ಮಾಡ್ತೈತೆ ಅಂದ್ರೆ ಸೂರ್ಯನ ಕಿರಣಗಳ, ಸೂರ್ಯನ ಬೆಳಕನ್ನ, ಕೆಟ್ಟ ಹವಾ, ಇಂಗಾಲದ ಡೈಆಕ್ಸೈಡ್ ಅದನ್ನೆಲ್ಲ ತಗೊಂಡು ಅಲ್ಲಿ ಆಹಾರ ತಯಾರು ಮಾಡಿ ಬೇರಿಗೆ ಕಳಿಸ್ತೈತಿ. ಬೇರೆ ಎಲ್ಲ ಸಾರಜನಕ ವಸ್ತುಗಳನ್ನು ತಗೊಂಡು ಸಾರ ಬೇರೆ ಅದು ಎಲಿಗೆ ಕಳಿಸ್ತಿರ್ತೈತಿ. ಯಾರೂ ಹೇಳಿಲ್ಲ, ಅಗ್ರಿಮೆಂಟ್ ಇಲ್ಲ, ಸಬ್ ರಿಜಿಸ್ಟರ್ ಆಫೀಸ್ನಾಗ ನೋಂದಾಗಿಲ್ಲ. ಆದರೆ ಇವತ್ತಿನವರೆಗೂ ಯಾವ ಎಲಿ ಮತ್ತು ಬೇರಿಗೆ ಜಗಳಾಗಿಲ್ಲ. ಇದು ನಿಸರ್ಗದ ಸಹಕಾರ. ನಮ್ಮ ಎಲ್ಲ ಸಬ್ ರಿಜಿಸ್ಟರ್ ಆಫೀಸ್ನಾಗ ನೋಂದಾಗಿರ್ತಾವ, ಸಣ್ಣದಾಗಿ ಮೆತ್ತಗಾಗಿರ್ತದ. ಅಂದ್ರೆ ಸುಮ್ಮನೆ ಒಂದು ಸಣ್ಣ ಕೋಆಪರೇಷನ್ ಮನುಷ್ಯನನ್ನೇ ಹೆಂಗೆ ದೊಡ್ಡವನನ್ನಾಗಿ ಮಾಡ್ತದೆ. ಅದಕ್ಕೆ ಯಾವಾಗಲೂ ಮನುಷ್ಯ ಸಂಘ ಜೀವಿಯಾಗಿ, ಸಹಕಾರ ಜೀವಿಯಾಗಿ, ಅದು ಆರ್ಥಿಕವಾಗಿ ಆದರೂ ಆಗಲಿ, ಸಾರ್ಥಕವಾಗಿ ಆಗಲಿ. ಆರ್ಥಿಕವಾಗಿ ಬೆಳಿಬೇಕಾದ್ರೂ ಅದು ಬೇಕೇ ಬೇಕು ಮನುಷ್ಯನಿಗೆ. ಇವತ್ತು ಈ ಕೋಆಪರೇಟಿವ್ ಬ್ಯಾಂಕ್ನವರು ಅಂದ್ರೆ ಆರ್ಥಿಕವಾಗಿ ಬೆಳಿಬೇಕಾದ್ರೆ ಇದಕ್ಕೊಂದು ಬ್ಯಾಂಕ್ ಬೇಕು. ಬ್ಯಾಂಕ್ ಅಂದ್ರೆ ಇದು ಅರ್ಥಶಾಸ್ತ್ರಜ್ಞರು ಇದಕ್ಕೆ ಏನು ಡಿಫೈನ್ ಮಾಡ್ತಾರೆ ಅಂದ್ರೆ ಬ್ಯಾಂಕ್ ಈಸ್ ಎ ಟ್ಯಾಂಕ್ ಆಫ್ ಮನಿ ಅಂತ. ಅಂದ್ರೆ ಈಗ ನೀವೊಂದು ಡ್ಯಾಮ್ ಇರ್ತೈತಿ, ಡ್ಯಾಮ್ ಸುಮ್ಮನೆ ಹಂಗ ಬಿಟ್ರಿ ಅಂದ್ರೆ ಅದು ಹರಿದು ಹೋಗಿಬಿಡ್ತೈತೆ. ಅದಕ್ಕೊಂದು ಗೋಡೆ ಕಟ್ಟ್ರಿ, ನೀವು ಕುಡಿಯಕ್ಕೆ ಬಳಸ್ಕೋಬಹುದು, ವಿದ್ಯುತ್ ಶಕ್ತಿಗೆ ಬಳಸ್ಕೋಬಹುದು, ಹೊಲಕ್ಕೆ ಬಳಸ್ಕೋಬಹುದು, ಎಲ್ಲದಕ್ಕೂ ಬಳಸ್ಕೋಬಹುದು. ಹಂಗೆ ಯಾವಾಗಲೂ ಮನುಷ್ಯ ಇದೊಂದು ಬ್ಯಾಂಕ್ ಏನಿದೆ, ಆರ್ಥಿಕ ಅಭಿವೃದ್ಧಿಯಲ್ಲಿ ಬ್ಯಾಂಕುಗಳ ಪಾತ್ರ ಬಹಳ ದೊಡ್ಡದಿದೆ. ಇದು ಆರ್ಥಿಕತೆಯೂ ಬೆಳೀಬೇಕು. ಅದ್ರ ಜೊತೆಗೆ ಬ್ಯಾಂಕ್ ಎಷ್ಟೋ ಜನ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವಂಥ ಕೆಲಸ ಮಾಡ್ತಾ ಇದೆ. ಇದು ಆರ್ಥಿಕತೆ ಜೊತೆಗೆ ಸಾರ್ಥಕತೆ ಎರಡೂ ಕೂಡಿ ನಡೆಯುವಂಥ ಕೆಲಸ ನಡೀತದೆ. ಇದು ಬೆಳೀಲಿ, ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸಿ ನಮ್ಮೆಲ್ಲ ಮಾತುಗಳನ್ನು ನಮ್ಮದು ವ್ಯತ್ಯಾಸ ಆಗ್ತೈತಿ. ಎಲಿ ಸುಮ್ಮನೆ ಒಂದು ಸಣ್ಣ ಎಲಿ, ಅದೇನು ಹೋಗಿ ಸಾಲಿ ಕಲ್ತೈತ, ಯೂನಿವರ್ಸಿಟಿ ಓದೈತ, ಏನೂ ತಿಳುವಳಿಕೆ ಇಲ್ಲ ಅವಕ್ಕ. ಜಡವಸ್ತುಗಳು ಬೇರ ಎಲಿ, ಆದರೂ ನಿಸರ್ಗದ ನಿಯಮವನ್ನು ಮೀರಿ ಅವು ಕೆಲಸ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ನೀವೆಲ್ಲ ಈ ಹಬ್ಬ ಬರ್ತೈತಲ್ಲ, ಮಹಾನವಮಿ ಹಬ್ಬದೊಳಗೆ ಬನ್ನಿ ತಗೊಂಡು ಬಂಗಾರಗಳಂತ ಎಲಿ ಕೊಡ್ತಿರಿಲ್ಲ.
ಎಲಿ ಯಾಕೆ ಬಂಗಾರ ಆತು ಅಂದ್ರೆ ಎಲಿ ಇಷ್ಟು ಕೆಲಸ ಮಾಡಿದ್ದಕ್ಕೆ ನಮಗೆಲ್ಲ ಅನ್ನ ಸಿಕ್ಕೈತಿ, ಹಣ್ಣು ಬಂದವ, ಎಲ್ಲ ಬಂದವ. ಅಕಸ್ಮಾತ್ ಎಲಿ ನಮಗೆ ಕೆಲಸ ಮಾಡೋದಿಲ್ಲ ಅಂದಿದ್ರೆ ಎಲ್ಲರೂ ಮಣ್ಣು ತಿನ್ಬೇಕಾಗ್ತಿತ್ತು. ಅದಕ್ಕೆ ಎಲಿ ಬಂಗಾರ ಅಂತ ಕರೆದ್ರು ಅವರು. ಎಲಿ ಬಂಗಾರ ಆಗೈತಿ. ಎಲ್ಲವೂ ನಿಸರ್ಗದೊಳಗೆ ಒಂದು ಕೋಆಪರೇಟಿವ್ ಸಿಸ್ಟಮ್ ಐತೆ. ಈಗ ದೇಹ ಐತಿ, ದೇಹ ನೀವು ನೋಡ್ರಿ, ನಾವು ಮಕ್ಕೊಂಡಾಗೂ ಸಹಿತ ನಾವು ವಿಶ್ರಾಂತಿ ಮಾಡ್ತಿರ್ತೀವಿ. ನಮ್ಮ ದೇಹ ಕೆಲಸ, ನಮ್ಮ ಹಾರ್ಟ್, ಹೃದಯ ಐತಿ, ಹೃದಯ ಕೆಲಸ ಮಾಡಕತ್ತೈತೆ. ಇನ್ನು ಏನು ನಮ್ಮ ಮಾಲಕ್ ಮಕ್ಕೊಂಡಲ್ಲ ಅಂತ ತಿಳ್ಕೊಂಡು ಅದು ಮಕ್ಕೊಂಡ್ರೆ ಹೆಂಗೆ ಆಗ್ತಿರ್ತದೆ? ಅಕಸ್ಮಾತ್ ಹಾರ್ಟ್ ನಮ್ಮ ಮಾಲಕರು ನೋಡಿಲ್ ಬಿಡು, ರೆಸ್ಟ್ ಮಾಡಕತ್ತಾರೆ, ನಿದ್ದೆ ಎತ್ತೈತೆ ಅಂತ ಮನುಷ್ಯನ ಹೃದಯವು ಬಡಿಯುವುದು ನಿಲ್ಲಿಸಿದ್ರೆ ನಡೀತೈತೆ. ಮತ್ತು ನಾವು ಏನು ಮಾಡೀವಿ ಅಂದ್ರೆ ಬೆಳಿಗ್ಗೆ ಎದ್ದು ಕೂಡಲೇ ಕನ್ನಡಿ ಮುಂದೆ ಕೂದಲ ನೋಡ್ಕೊಂಡಿವಿ, ಹೃದಯವನ್ನು ಯಾರೋ ನೋಡ್ಕೊಂಡಿಲ್ಲ. ಯಾರೋ ಕೇಳಿದಂಥದ್ದು ಹೃದಯ ಕಲ್ಲು, ಬೆಳಿಗ್ಗೆ ಎದ್ದು ಎಲ್ಲ ಮಂದಿ ಕೂದಲನ ನೋಡ್ಕೊಂಡ್ರ, ನಿನ್ನ ಕಡೆ ಒಬ್ಬರು ನೋಡಿಲ್ಲಲ್ಲ ಇಷ್ಟು ಕೆಲಸ ಮಾಡಿದ್ರು. ಹಂಗಪ್ಪ, ಕೆಲಸ ಮಾಡೋರು ಗೊತ್ತಾಗೋದಿಲ್ಲ. ಕೆಲಸ ಮಾಡ್ಲಾರ್ದವ್ರಿಗೆ ಭಾಳ ಜನ ಮನ್ನಣೆ ಕೊಡ್ತಾರ, ಕೆಲಸ ಮಾಡೋರು ಯಾವಾಗಲೂ ಹಿಂದೆ ಇರ್ತಾರಂತ ಹೇಳ್ತಂಥದ್ದು ಹೃದಯ. ಆದ್ರೆ ಗೊತ್ತಿರಬೇಕು, ಕೆಲಸ ಮಾಡುವುದು ನಮ್ಮ ಧರ್ಮ. ಮನುಷ್ಯನ ದೇಹ ಐತಿದು, ದೇಹ. ನೀವು ಬೆಳಿಗ್ಗೆ ಎದ್ದು ಒಂದು ಕಟ್ಟಿ ರೊಟ್ಟಿ ತಿಂದು ಬರ್ತೇವೆ. ಒಂದು ಕಟ್ಟಿ ರೊಟ್ಟಿ ತಿಂದ ದೇಹ, ಇದ್ರೊಳಗೆ ಎಷ್ಟು ಜೀವಕೋಶಗಳದ ಅಂದ್ರೆ ಕೋಟಿ ಕೋಟಿ ಜೀವಕೋಶಗಳದಾವ ಈ ದೇಹದೊಳಗೆ. ಒಂದಲ್ಲ, ಎನ್ ನಂಬರ್ ಆಫ್ ಸೆಲ್ಸ್. ಒಂದು ಜೀವಕೋಶ ಅಲ್ಲ, ಕೋಟಿ ಕೋಟಿ ಜೀವಕೋಶಗಳು ಈ ದೇಹದೊಳಗದಾವ. ಬೆಳಿಗ್ಗೆದ್ದು ತಿಂದು ಒಂದು ಒಣ ಕಟ್ಟಿ ರೊಟ್ಟಿಯ ಸತ್ವ ದೇಹ ತನ್ನೊಳಗಿರುವ ಎಲ್ಲ ಜೀವಕೋಶಗಳಿಗೆ ಮುಟ್ಟಿಸೈತದ. ಒಂದು ಜೀವಕೋಶನ ನಮಗೆ ಅವು ರೊಟ್ಟಿ ತಿಂದಿದ್ದು ಇಲ್ಲಿ ಯಾವುದು ಈ ಜಗತ್ತು ಹೆಂಗೆ ನಡೀತದೆ, ನಹಿ ಕೊಟ್ಟವನ್ನ ಯಾವ ಅಂದ್ರೆ ಒಂದು ಒಣ ರೊಟ್ಟಿ ತಿಂದ ದೇಹ ತನ್ನಲ್ಲಿರುವಂತಹ ಜೀವಕೋಶಗಳಿಗೆ, ಒಂದು ಒಣ ರೊಟ್ಟಿ ಕೋಟಿ ಕೋಟಿ ಜೀವಕೋಶಗಳಿಗೆ ಸಾರವನ್ನು ಮುಟ್ಟಿಸಿದ್ರು ಸಹಿತ ಒಂದು ಜೀವಕೋಶನು ಇಲ್ಲಿವರೆಗೆ ನಮಗೆ ಮುಟ್ಟಿಲ್ಲ ಅಂತ ಕಂಪ್ಲೇಂಟ್ ಇಲ್ಲ. ಹಂಗಾದ್ರೆ ದೇವರು ನಿರ್ಮಾಣ ಮಾಡಿದಂಥ ಈ ದೇಹ ಇದೆಲ್ಲ, ವಾಟ್ ಎ ಕೋಆಪರೇಟಿವ್ ಸಿಸ್ಟಮ್ ದಟ್ ಗಾಡ್ ಹ್ಯಾಸ್ ಕ್ರಿಯೇಟೆಡ್. ದೇವರಿಂದ ಎಂಥ ಒಂದು ಸಹಕಾರ ಸಂಘ ನಿರ್ಮಾಣ ಆಗಿದೆ. ಅದಕ್ಕೆ ಮನುಷ್ಯ, ಈ ನಿಸರ್ಗ, ಈ ಜಗತ್ತು ಇದೆಲ್ಲವೂ ನಡೆಯುವುದು ಸಹಕಾರ ಸಂಘದಿಂದನೇ. ಇದಕ್ಕೆಲ್ಲವೂ ಸಹಕಾರ ಬೇಕಾಗ್ತದೆ. ಈಗ ಮನಿ ಐತಿ, ಈಗ ಮನಿ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಅತ್ತಿ ಸೊಸಿ ಎಲ್ಲರಿಗೆ ಹೊಂದಿಕೆ ಬೇಕಾಗ್ತೈತಿ. ಈಗ ಒಂದು ಮನೆ ಅಂದ ಮೇಲೆ ಎಲ್ಲರ ಹೊಂದಿಕಿದ್ರೆ ಮನೆ ನಡೀತೈತಿ, ಹೊಂದಿಕೆ ಇರಲಿಲ್ಲ ಅಂದ್ರೆ ಮನೆ ನಡೀತೈತಿ. ಅನ್ನೋ ಯಾವುದೋ ಒಂದು ಕಾರ್ಯಕ್ರಮ ನಡೆದಿತ್ತು. ಒಂದು ಕಾರ್ಯಕ್ರಮ ನಡೆದಾಗ ಅವು ಅತ್ತಿ ಸೊಸಿ ಅವು ಹುಡುಗ ಎಲ್ಲರೂ ಬಂದು ಕುಂತಿದ್ರಂತ. ಅವ್ರು ಪ್ರವಚನ ಮಾಡೋರು ಕೇಳಿದ್ರಂತ, ಸ್ವರ್ಗಕ್ಕೆ ಯಾರು ಹೋಗ್ತೀರಿ ಕೈ ಎತ್ತ. ಈ ಅತ್ತಿ ಸೊಸಿ ಇಬ್ರು ಕೈ ಎತ್ತದ್ರಂತ, ಹುಡುಗ ಎತ್ತಲಿಲ್ಲ. ಅವಾಗ ಅವ್ರು ಪ್ರವಚನ ಮಾಡೋರು ಕೇಳಿದ್ರ, ಅಲ್ಲ ತಮ್ಮ ನೀ ಯಾಕೆ ಕೈ ಎತ್ತಲಿಲ್ಲ, ಅವ್ರಿಬ್ರು ಎತ್ತಾರಲ್ಲ. ಅಲ್ಲ, ಅವ್ರಿಬ್ರು ಮ್ಯಾಲ ಹೋಗಿಬಿಟ್ರೆ ನಮಗಿದ ಸ್ವರ್ಗ ರೀ, ಇಲ್ಲೇನಿಲ್ಲ ಸ್ವರ್ಗ. ಅವ್ರು ಇರೋದಕ್ಕ ನಮ್ಗೆ ಇಷ್ಟು ಕಿರಿಕಿರಿ ಆಗೈತಿದೆ. ಬೆಳಿಗ್ಗೆ ಬಂದ್ರೆ ಒಬ್ರು, ಬೆಳಗ್ಗೆ ಹರಿದ್ರೆ ಒಬ್ರು ಕಾಡ್ತಾರ, ಕತ್ತಲಾದ್ರೆ ಒಬ್ರು ಕಾಡ್ತಾರ. ನಮಗೆ ಅವರಿಂದನೇ ಕಿರಿಕಿರಿ ಆಗೈತೆ. ಅಂದ್ರೆ ಒಂದು ಸಣ್ಣ ಮನೆ ನಡಿಬೇಕಾದ್ರೆ ಎಲ್ಲರಲ್ಲಿ ಹೊಂದಾಣಿಕೆ ಬೇಕು, ಜಗತ್ತು ನಡಿಬೇಕಾದ್ರೆ ಹೊಂದಾಣಿಕೆ ಬೇಕಂದ್ರೆ ದಿಸ್ ಎಂಟೈರ್ ದಿಸ್ ವರ್ಲ್ಡ್ ಎಕ್ಸಿಸ್ಟ್ಸ್. ಇದು ಎದರ ಮೇಲೆ ನಿಂತೈತಿ ಅಂದ್ರೆ ಕೋಆಪರೇಟಿವ್ ಸಿಸ್ಟಮ್ ಮೇಲೆ ನಿಂತೈತಿ, ಸಹಕಾರದ ಮೇಲೆ ನಿಂತೈತಿ. ಒಂದು ಈ ಸಂಖ್ಯೆಗಳದವಲ್ಲ, ಸಂಖ್ಯೆ ಈ ಸಂಖ್ಯೆ ಒಳಗೆ ಯಾವ್ದು ದೊಡ್ಡದಂದ್ರೆ 9 ಭಾಳ ದೊಡ್ಡದು. ಅದು ನಾನೇ ಭಾಳ ದೊಡ್ಡವ ಅಂತ ಸಂಖ್ಯೆಗೆ 9ಕ್ಕೊಂದು ಅಹಂ ಬಂತಂತ. ಅದು ಏನು ಮಾಡುತ್ತಂತ 8 ಅದ್ರ ಮಗ್ಗಲ್ ಕುಂತ್ಕೊಳ್ಳೆ ಕಪಾಳ ಕುಡಿತಂತ, ದೂರ ಸರಿ ನೀ ಸಣ್ಣವದಿ ಅಂತ.
ಅದು 8 ಏನ್ ಮಾಡ್ತಂತ ನೋಡಿತ್ತಲ್ಲ ದೊಡ್ಡ ಒಂದು 7ಕ್ಕೆ ಹೋಗಿ ಕಪಾಳ ಕೊಡಿತಂತ, ಸರಿ ದೂರ ಸರಿ ಸಣ್ಣವದೇ ನೀನು. ಅದು 7 6ಕ್ಕೆ ಹೋಗಿ ಕಪಾಳ ಕೊಡಿತಂತ, ದೂರ ಸರಿ ಸಣ್ಣವ್ರು ನಮ್ಮ ಮಗ್ಗಲ್ ಕೂಡಬಾರ್ದು ನೀವು. ಅದು 6 5ಕ್ಕೆ ಹೊಡಿತು, 5 4ಕ್ಕೆ 4 3ಕ್ಕೆ 3 2ಕ್ಕೆ ಹೊಡಿತು, 2 ಹಿಂದೆ ಅವ್ರು ನೋಡಿತ್ತಲ್ಲ 1ಕ್ಕೆ ಬಂದು ಕಪಾಳ ಕೊಡಿತು, ದೂರ ಸರಿ ಸಣ್ಣವದೇ ನೀನು. ಅದು ಏನ್ ಮಾಡ್ತಂತ, ಇವ್ರೇನು ಹೊಡೆದವ್ರು ಹೊಡಿಲ್ ಬಿಡು ಅಂತ ಹೇಳಿ ಸೊನ್ನೆ ಇತ್ತಲ್ಲ, ಅದ್ರ ಮಕ್ಳು ಹೋಗಿ ಮೆಲ್ಲಕ್ಕೆ ಕುಂತಂತ, ನಾವಿಬ್ರು ಕೂಡಿ ಬದುಕೋಣ ಅಂತ ಹೇಳಿ. ಅಂದ್ರ ಒಂದು ಪೂಜೆ ಕೂಡ ಕುಂತಿದ್ದಕ್ಕೆ